ಮಕ್ಕಳೇ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕಲ್ತಿದ್ದೀವಿ ಕರ್ಣದ ಉದ್ದ. ಒಂದು ಆಯತ ಅಂತ ಹೇಳಿದ್ರೆ ಒಂದು ಕರ್ಣದ ಉದ್ದ 8 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಎಷ್ಟು ಕರ್ಣ ಇರುತ್ತೆ? 2 ಕರ್ಣ ಇರುತ್ತೆ. 2 ಕರ್ಣದಲ್ಲಿ ಒಂದು ಕರ್ಣ 8 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣನೂ ಎಷ್ಟಿರ್ತದೆ? 8 ಸೆಂಟಿಮೀಟರ್. ಅರ್ಥ ಏನು? ಕರ್ಣಗಳು ಸಮ ಅಂತ. ನೆಕ್ಸ್ಟ್ ಕಲ್ತ್ವಿ ಕರ್ಣವು ಏನಾಗ್ತದೆ? ಕರೆಕ್ಟ್ ಅರ್ಧಿಸ್ತದೆ ಅಂತ ತಗೊಂಡು ಮಧ್ಯಬಿಂದುವಲ್ಲಿ ಅರ್ಧಿಸ್ತದೆ ಅಂತ ಕಂಡಿಡ್ತೀವಿ. ಮಧ್ಯಬಿಂದುವಲ್ಲಿ ಅರ್ಧಿಸ್ತದೆ ಅಂತ ಹೇಳಿದ್ರೇನು? ಕರೆಕ್ಟ್ 10 ಸೆಂಟಿಮೀಟರ್ ಇದ್ದರೆ ಕರೆಕ್ಟ್ ಅದು ಕಟ್ ಮಾಡುವಂತಹ ಪಾಯಿಂಟ್, ಈ ಪಾಯಿಂಟ್ ಏನಾಗಿರುತ್ತೆ? ಈಚೆ 4 ಸೆಂಟಿಮೀಟರ್ ಅಲ್ಲ 10 ಇದ್ರೆ ಈ ಕಡೆ 5 ಈ ಕಡೆ 5 ಇರುತ್ತೆ. ಏನಾದರೂ ಒಂದು ವೇಳೆ 8 ಸೆಂಟಿಮೀಟರ್ ಇದ್ರೆ ಕರೆಕ್ಟ್ ಈ ಕಡೆ 4 ಈ ಕಡೆ 4 ಇರುತ್ತೆ. ಹಂಗೆ ಮಧ್ಯಬಿಂದುವಲ್ಲಿ ಛೇದಿಸ್ತದೆ ಕಟ್ ಮಾಡ್ತದೆ ಅಂತ ಹೇಳೋದನ್ನ ಕಲ್ತ್ರಿ. ಮತ್ತೆ ಇಲ್ಲಿ ಯಾಕೆ ಸಾಧ್ಯತೆ ಇಲ್ಲ ಅಂತ ಹೇಳೋದನ್ನು ಕಲ್ತಿದ್ದೀರಾ. ಈಗ ನಿರ್ಧಾರಕ 3 ಏನು ನಿರ್ಧಾರಕ ಬೇಕು? ನಾವು ಇನ್ನು ಯಾವುದರಲ್ಲಿ ಇದ್ದೀವಿ? ಆಯತದಲ್ಲೇ ಇದ್ದೀವಿ. ಇನ್ನು ಆಯತದ ಗುಣಗಳನ್ನ ನೋಡಿ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೊದಲೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಆಯತ ಗುಣಗಳನ್ನು ಹೇಳಿ ನಾವು ಬಾಯ್ಪಟ್ಟು ಹೊಡಿತೀವಿ. ಬಟ್ ಈಗ ನಾವೇನು ಮಾಡ್ತಿದ್ವಿ? ಆಯತದ ಗುಣಗಳನ್ನು ಕಂಡುಹಿಡಿತಾ ಇದ್ದೀವಿ, ಕಂಡುಹಿಡಿಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿಯ ಟೆಕ್ಸ್ಟ್ ಬುಕ್ ಬಂದಿರ್ತದೆ. ಓಕೆ, ಪರಸ್ಪರ ಅರ್ಧಿಸುವ 2 ಸಮವಾದ ಕರ್ಣಗಳ ನಡುವಿನ ನೋಡಿ, ಇವುಗಳ ನಡುವಿನ ಕೋನ ಯಾವುದಾದರೂ ಒಂದು ಕೋನ 60 ಡಿಗ್ರಿ. ಇವ್ರು ಕೊಟ್ಬಿಟ್ಟಿದ್ದಾರೆ ಇದೊಂದು 60 ಡಿಗ್ರಿ ಅಂತ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಯೋಚನೆ ಬರಬೇಕು? ಸಣ್ಣ ಕ್ಲಾಸ್ನಲ್ಲಿ ಕಲ್ತಿದ್ದು, 7ನೇ ಕ್ಲಾಸ್ನಲ್ಲಿ ಕಲ್ತು ಸಮಾನಾಂತರ ಚತುರ್ಭುಜ ಯೋಚನೆ ಬಂತ? ಸಮಾನಾಂತರ ಸಮಾನಾಂತರ ರೇಖೆಗಳು ಈ ರೀತಿ ಒಂದು ರೇಖೆ ಇದೆ. ಇದನ್ನ ಏನಂತ ಹೇಳ್ತೀವಿ? ಇದನ್ನ ಛೇದಕ ರೇಖೆ ಅಂತ ಹೇಳ್ತೀವಿ. ಇದೆರಡು ಸಮಾನಾಂತರ ರೇಖೆ. ಇಲ್ಲಿ ನಮ್ಗೆ ಏನಂತ ಕೊಡಿ? ಇಲ್ಲಿ 61 ಕೊಟ್ಟ ತಕ್ಷಣ ಇದೆಷ್ಟಾಗಿರ್ತದೆ? ಈ ರೀತಿ ಇಂಟು ಬಂತು ಅಂತ ಹೇಳಿದ ತಕ್ಷಣ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ 60 ಅಂತ ಡಿಗ್ರಿ ಬಂತು ಅಂತ ಹೇಳಿದ ತಕ್ಷಣ ಇದೆಷ್ಟಾಗಿರ್ತದೆ ಮಕ್ಕಳೇ? 60 ಡಿಗ್ರಿ ಆಗಿರ್ತದೆ. ಯಾಕೆ? ಶೃಂಗಾಭಿಮುಖ ಕೋನಗಳು. ಇದೊಂದು ಸರಳ ರೇಖೆ ಅಲ್ವಾ? ಸರಳ ರೇಖೆ, ಇದು ಈ ರೀತಿ ಸರಳ ರೇಖೆ ಇದೆ. ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಈ 2 ಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಪಾರ್ಶ್ವ ಕೋನಗಳ ಸರಳ ಕೋನ ಆಗುತ್ತೆ. ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಈ 2 ಕೋನಗಳ ಮೊತ್ತ ಎಷ್ಟಾಗುತ್ತೆ? ನಮಗೆ ಇದು 60 ಡಿಗ್ರಿ. ಇದನ್ನ ಬರ್ಕೊಂಡಿದ್ದೀನಿ 60 ಡಿಗ್ರಿ. ಇದನ್ನ ಕಂಡಿಡ್ಕೊಳ್ಬೇಕಾಗುತ್ತೆ. 60 ಡಿಗ್ರಿ ಅಂತ 2 ಕೂಡಿಸಿದಾಗ ಎಷ್ಟು ಬರ್ತದೆ? ಸರಳ ಕೋನ ಅಂದ್ರೆ 180 ಡಿಗ್ರಿ. ಆಗ 180ರಿಂದ 60 ಕಳೆದ್ರೆ ಎಷ್ಟಾಯ್ತು? 120 ಡಿಗ್ರಿ. ಇದನ್ನು ನೋಡಿದ ತಕ್ಷಣ ನಮಗೆ 120 ಗೊತ್ತಾಗಬೇಕು. ಆಗ ಇದು 60 ಅಂದ್ರೆ ಇಲ್ಲಿ 120 ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ ಮಕ್ಕಳೇ? 120 ಡಿಗ್ರಿ ಆಗುತ್ತಲ್ವಾ? ಅದನ್ನೇ ಇಲ್ಲಿ ಹೇಳಿರೋದು. ಇಲ್ಲಿ 60 ಡಿಗ್ರಿ ಕೊಟ್ಟಿದ್ದಾರೆ. ಆಗ ನಮ್ಗೆ ಇದೆಷ್ಟಾಯ್ತು? ಇದು 120 ಡಿಗ್ರಿ. ಈ ರೀತಿ ರೇಖೆ ಇದೆ. ಇದನ್ನ ಕೂಡಿಸಿದಾಗ 180 ಬರಬೇಕು. ಆಗ ಇದು 120. ಇದು 120 ಬಂದ ತಕ್ಷಣ ಇದ್ರದ್ದು ಅಭಿಮುಖ ಯಾವುದು? ಇದು 120. ಇದರ ಅಭಿಮುಖ ಯಾವುದು? ಈಗ ಇದು 60 ಡಿಗ್ರಿ. ಈಗ ಒಂದು ಕೋನವನ್ನು ಕೊಟ್ಟಾಗ ಉಳಿದ ಎಲ್ಲ ಕೋನವನ್ನು ನಾವು ಕಂಡುಹಿಡಿತೀವಿ. ಯಾಕೆ ಅಂತ ಹೇಳಿದ್ರೆ ನಾವು 7th ಸ್ಟ್ಯಾಂಡರ್ಡಲ್ಲೇ ಇದನ್ನು ಕಲ್ತಿದ್ದೀವಿ. ಓಕೆ, ಶೃಂಗಾಭಿಮುಖ ಕೋನಗಳು ಸಮ ಮತ್ತು ಸರಳ ಯುಗ್ಮ ಅಂದರೆ ಇದೆರಡನ್ನು ಕೂಡಿಸಿದಾಗ 180 ಡಿಗ್ರಿ ಬರಬೇಕು ಅಂತ. ಆಗ ಒಂದು ಕೊಟ್ಟರೆ ನಾವು 180ರಿಂದ ಮೈನಸ್ ಮಾಡಿ ಇದನ್ನು ಬರಿತೀವಿ. ಅಲ್ಲೇನಾದರೂ 120 ಕೊಟ್ಟಿದ್ರೆ 180ರಿಂದ 120 ಮೈನಸ್ ಮಾಡಿ 60ನ ಕಂಡುಹಿಡಿತಿದ್ವಿ ಅಲ್ವಾ? ಈಗ ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳೇ 120. ಈಗ ನಾವೇನು ಮಾಡಬೇಕು? ಈ ಕೋನವನ್ನು, ಇಲ್ಲಿದು ಕೋನ ಎಷ್ಟು ಅಂತ ಕಂಡುಹಿಡಬೇಕು. ಇದನ್ನು ನಾವೇನಂತ ತಗೊಳ್ಬೇಕು? ಎ ಅಂತ ತಗೊಳ್ಬೇಕು. ಇದನ್ನು ಎ ಅಂತ ತಗೋಬೇಕು. ಯಾಕೆ ಮಕ್ಕಳು ಎ ಅಂತ ತಗೊಂಡು? ನಾವು ಆಲ್ರೆಡಿ ಕಂಡುಹಿಡಿದಿದ್ದೀವಲ್ಲ, OA ಮತ್ತು OB ಏನಾಗಿದೆ? ಸಮ ಆಗಿದೆ. ಈಗ ಇದನ್ನೇ ನಾವು ಲೆಕ್ಕವನ್ನು ಇದರಲ್ಲಿ ಮಾಡೋಣ. ಇದನ್ನು O ಅಂತ ತಗೊಳ್ತೀವಿ. AOB ತ್ರಿಭುಜ AOBಯಲ್ಲಿ ನಮಗೆ ಏನು ಗೊತ್ತಿದೆ? ನಮಗೆ 2 ಕೋನಗಳು ಸಮ. ಯಾಕೆ ಹೇಳಿ ಮಕ್ಕಳೇ? ನಾವು ಈಗ ತಾನೇ ಕಂಡುಹಿಡಿದಿದ್ದೀವಿ. ನಾವು ಏನನ್ನ ಕಂಡುಹಿಡಿದಿದ್ದೀವಿ? ಇದು ಅರ್ಧಿಸ್ತದೆ ಅಂದರೆ ಇದೆರಡು ಸಮ ಆಗಿರ್ತದೆ ಅಂತ. ಯಾವಾಗಲೂ ನಮ್ಮ ಕರ್ಣ ಸಮ ಆಗಿರ್ತದೆ ಅಂತ ನಮ್ಗೆ ಗೊತ್ತು. ಕರ್ಣವನ್ನು ಕರೆಕ್ಟ್ ಹಾಫ್ ಮಾಡ್ತದೆ ಅಂತಲೂ ಗೊತ್ತು. ಇಲ್ಲಿಗೆ ಮಧ್ಯ ಬಿಂದುವಿನಲ್ಲಿ ಛೇದಿಸ್ತದೆ ಅಂತಲೂ ಗೊತ್ತು. ಆಗ ಈ 2 ರೇಖೆಗಳು ಏನಾಗಿದೆ? ಸಮ ಆಗಿದೆ. ಇಲ್ಲಿ ಸಹ ಅಷ್ಟೇ, ಈ 2 ರೇಖೆಗಳು ಸಮವಾಗಿದೆ. ಈಗ ನಾವೇನು ಮಾಡಬೇಕು? ಇದನ್ನು ಕಂಡುಹಿಡಿಬೇಕಲ್ಲ. ಆಗ ಯಾಕೆ ಎ ಅಂತ ತಗೊಂಡೆ ಅಂತ ಹೇಳಿದ್ರೆ, ನೀವು ಕಲ್ತಿದ್ದೀರಾ 7ನೇ ಕ್ಲಾಸ್ನಲ್ಲಿ ಏನಂತ ಕಲ್ತಿದ್ದೀರಾ? ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ, ಓಕೆ, ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿದ್ರೆ 2 ಕೋನಗಳೇ ಸಮವಾಗಿದ್ರೆ ಇದಕ್ಕೆ ಅಭಿಮುಖವಾಗಿರುವಂತಹ 2 ಕೋನಗಳು ಏನಾಗಿರ್ತದೆ? ಸಮವಾಗಿರ್ತದೆ. ಅದಕ್ಕೆ ನಾನೇನು ಮಾಡಿದ್ದೀನಿ? ಎ ಅಂತ ತಗೊಂಡಿದ್ದೀನಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದ್ರದ್ದು ಬಾಹುಗಳು ಸಮ, ಇಲ್ಲೂ ಅಷ್ಟೇ ಬಾಹುಗಳು ಸಮ. ಇದಕ್ಕೆ ಅಭಿಮುಖವಾಗಿರುವ ಕೋನ ಯಾವುದು? ಇದು. ಈ ಲೈನಿಗೆ ಅಭಿಮುಖವಾಗಿರುವ ಕೋನ ಯಾವುದು? ಎ ಕೋನ. ಆಗ ಈ 2 ಕೋನಗಳು ಸಮ ಈ ತ್ರಿಭುಜದಲ್ಲಿ. ಯಾವ ತ್ರಿಭುಜದಲ್ಲಿ? AOB ತ್ರಿಭುಜದಲ್ಲಿ. ಆಗ ನಾವು ತ್ರಿಭುಜ AOBಯಲ್ಲಿ ಬರ್ಕೊಳ್ಳೋಣ. AOBಯಲ್ಲಿ ಏನಂತ ಗೊತ್ತು ನಮಗೆ? ಕೋನ ಇದು ನಮಗೆ ಗೊತ್ತಾಗ್ಬಿಟ್ಟಿದೆ 60 ಡಿಗ್ರಿ ಅಂತ. ನಮ್ಗೆ ಕಂಡುಹಿಡಿಬೇಕಲ್ಲ ಎಷ್ಟಿದೆ ಅಂತ. ಆಗ ನಾವು ಮಾಡ್ತೀವಿ ಕೋನ ಎ ಅದನ್ನು ಹಾಗೆ ಬರಿತೀನಿ. ಕೋನ ಎ ಪ್ಲಸ್ 60 ಡಿಗ್ರಿ ಪ್ಲಸ್ ಕೋನ ಬಿ ಅಲ್ವಾ? ಇದು ಕೋನ ಎ.
ಕೋನ ಎ ಈಕ್ವಲ್ ಟು ಎಷ್ಟು ಡಿಗ್ರಿ 180 ಡಿಗ್ರಿ. ಹೇಗೆ ಗೊತ್ತಿದೆ ನಮಗೆ? ಒಂದು ತ್ರಿಭುಜದಲ್ಲಿ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ನಾವು ಕಲ್ತಿದ್ವಿ ಅಲ್ವಾ? ತ್ರಿಭುಜದ 3 ಒಳಕೋನಗಳ ಮೊತ್ತ, ಇದು ಒಂದು ತ್ರಿಭುಜದ ಒಳಗೆ ಎಲ್ಲ ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿನೇ ಬರಬೇಕು ಅಂದರೆ ಮಾತ್ರ ಸರಿ. ಅರ್ಥ ಆಯ್ತಲ್ವಾ? ಆಗ ನಾವೇನು ಮಾಡ್ತೀವಿ, ಹೀಗೆ ಕಂಡಿರ್ತೀವಿ. ಎ ಪ್ಲಸ್ ಎ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 2a ಈಕ್ವಲ್ ಟು ಏನಿದೆ 180, ಅದನ್ನು ಹಾಗೆ ಬರೀಬೇಕು 180 ಅಂತ. ಓಕೆ, ಈಗ ಈ 60 ಏನು ಮಾಡ್ತೀರಾ? ಈಕ್ವಲ್ಟಿಂದ ಈಚೆ ತರ್ತೀರಾ. ಆಗ ಏನಾಗುತ್ತೆ? -60 ಆಗುತ್ತೆ. ಇಲ್ಲಿ ಪ್ಲಸ್ ಇರೋದ್ರಿಂದ ಈಚೆ ಬರುವಾಗ -60 ಆಯಿತು. ನೆಕ್ಸ್ಟ್ ಏನು ಮಾಡೋಣ? 2a ಈಕ್ವಲ್ ಟು ಏನು ಮಾಡಬೇಕು? ಕಳಿಬೇಕು. 180ರಿಂದ 60 ಕಳೀರಿ, ಎಷ್ಟು ಬಂತು? 120 ಬಂತು. ಈಗ ಏನು ಮಾಡ್ಬೇಕು ಮಕ್ಕಳೇ? ಎ ಈಕ್ವಲ್ ಟು ಇಲ್ಲಿ 2 ಗುಣಿಸು ಎ ಅಂತಿರೋದು, ಆಗ 120 ಭಾಗಿಸು 2 ಮಾಡಬೇಕು. ನೋಡಿ, ಇದು 2a 2 ಗುಣಿಸು ಎ ಈಕ್ವಲ್ ಟು 120. ಇದು ಹೇಗೆ 2a ಬಂದಿದ್ದು ಗೊತ್ತಲ್ಲ? ಇಲ್ಲಿ ಏನಂತ? 1a ಅಂತ ಅರ್ಥ, ಇಲ್ಲಿ 1a ಅಂತ ಅರ್ಥ. 1a ಎಷ್ಟಾಗುತ್ತೆ? 2a ಆಗುತ್ತೆ. ಹಾಗೆ ಬಂದಿರೋದು ಈ 2a. ಆಗ ಇದನ್ನು ಭಾಗಿಸ್ಬೇಕು. ಇಲ್ಲಿ ಗುಣಿಸುವಂತಿರೋದು, ಇಲ್ಲಿ ಭಾಗಿಸ್ಬೇಕು. ಭಾಗಿಸಿದಾಗ ನಮ್ಗೆ ಎಷ್ಟು ಬಂತು? ಒಂದೊಂದು ಕೋನನು ನಮಗೆ ಎಷ್ಟು ಬರ್ತದೆ? 60 ಡಿಗ್ರಿ ಬರ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಆಗ ನಾನು ಇಲ್ಲಿ ಎಷ್ಟು ಬರಿತೀನಿ? ಇದನ್ನು 60 ಡಿಗ್ರಿ ಅಂತ ಬರಿತೀನಿ. ಇದು ಸಹ 60 ಡಿಗ್ರಿ ಆಯಿತು. ಓಕೆ, ನಾನು ಇಲ್ಲಿ ಬಿ ಅಂತ ತಗೊಳ್ತೀನಿ. ಈಗ 3 ಕೋನಗಳನ್ನು ಕೂಡಿಸಿದ್ರೆ ಎಷ್ಟು ಬರಬೇಕು ನನಗೆ? 180 ಬರಬೇಕು. ಯಾವ ತ್ರಿಭುಜದಲ್ಲಿ? AOD ತ್ರಿಭುಜದಲ್ಲಿ. ಆಗ ತ್ರಿಭುಜ AOD ಯಲ್ಲಿ ಕೋನ ಬಿ ಪ್ಲಸ್ ಕೋನ ಬಿ ಪ್ಲಸ್ ಎಷ್ಟು ಡಿಗ್ರಿ ಇದೆ? 120 ಅಲ್ವಾ? ಇಲ್ಲಿ 120 ಇರೋದಲ್ವಾ? ಈಕ್ವಲ್ ಟು ಎಷ್ಟಾಯಿತು? 180. ಯಾಕೆಂದರೆ ನಮಗೆ ಇದೊಂದು ತ್ರಿಭುಜ, ಈ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತು. ಈಗ ನಾವೇನು ಬರಿತೀವಿ? 2b ಪ್ಲಸ್ 120 ಈಕ್ವಲ್ ಟು ಎಷ್ಟು ಬರಿತೀವಿ? 180. ಆಗ 2b ಈಕ್ವಲ್ ಟು 180 ಮೈನಸ್ 120. ಆಗ 2b ಈಕ್ವಲ್ ಟು 180ರಿಂದ 120 ಹೋದರೆ ಎಷ್ಟು? 60. ಆಗ ಬಿ ಕೋನ ಎಷ್ಟಾಗುತ್ತೆ? 60. ಏನು ಮಾಡಬೇಕು? ಇಲ್ಲಿ ಭಾಗಿಸಬೇಕು. ಯಾಕೆ ಅಂತ ಗೊತ್ತಲ್ವಾ? 2 ಇಂಟು ಇರೋದು, 2 3 6 ಎಷ್ಟು ಡಿಗ್ರಿ ಬಂತು? 30 ಡಿಗ್ರಿ ಬಂತು. ಆಗ ಬಿ ಎಷ್ಟು ಬಂತು? ಇದು 30 ಡಿಗ್ರಿ ಬಂತು. ಇದು ಸಹ 30 ಡಿಗ್ರಿ ಬಂತು. ಆಮೇಲೆ ನಿಮಗೆ ಇದು 30 ಡಿಗ್ರಿ ಬಂತು. ಓಕೆ, ಈ ಲೈನ್ ಎಳೆದಿದ್ದೀನಲ್ಲ, ಇದನ್ನು ಛೇದಕ ರೇಖೆ ಅಂತ ಸ್ವಲ್ಪ ಹೊರಗಿಂದ ಹೇಳ್ಕೊಳ್ತೀನಿ. ಛೇದಕ ರೇಖೆ ಯಾವುದು? ಈ ಲೈನನ್ನು ಎಳೆದಿದ್ದೀನಿ. ನಾವು ಏನು ಕಲ್ತಿದ್ದೀವಿ? ಛೇದಕ ರೇಖೆ ಬಂದ ತಕ್ಷಣ, ಸಮಾನಾಂತರ ರೇಖೆ ಅಂತ ಹೇಳಿದ ತಕ್ಷಣ ಈ ಕೋನ ಇದನ್ನು ಈ ರೀತಿ ಝೆಡ್ ಶೇಪಲ್ಲಿ ಬರ್ತದಲ್ವಾ? ಝೆಡ್ ಶೇಪಲ್ಲಿ ಬಂದ ತಕ್ಷಣ ಯಾವ ಕೋನ ಅಂತ ಹೇಳ್ತೀವಿ ಮಕ್ಕಳೇ? ಇದನ್ನು ಪರ್ಯಾಯ ಕೋನ ಅಂತ ಹೇಳ್ತೀವಿ. ಅದೇ ತಾನೇ ಇಲ್ಲಿ ಇದು 60. ನೋಡಿ, ಇದು ಸರಳ ರೇಖೆ. ಓಕೆನಾ? ಒಂದು ರೇಖೆಯ ಆಚೆ ಈಚೆ ಬಂದಿದೆ. ಓಕೆ, ಇದೆಂಥ ಕೋನ? ಇದು 60 ಡಿಗ್ರಿ, ಇದು 60 ಡಿಗ್ರಿ. ಎಂತಹ ಕೋನಗಳಾಗಿತ್ತು? ಪರ್ಯಾಯ ಕೋನಗಳಾಯಿತು. ಅದೇ ಥರ ಇದು 60 ಡಿಗ್ರಿ ಆದರೆ ಇದು 60 ಡಿಗ್ರಿ. ಈಗ ಇದು 30 ಡಿಗ್ರಿ ಆಯಿತು. ಇದರ ಪರ್ಯಾಯ ಕೋನ ಯಾವುದು ಮಕ್ಕಳೇ? ಒಂದು ಲೈನ್ ಇದ್ದರೆ, ಹೀಗಿಟ್ಕೊಳ್ಳಿ, ಒಂದು ಲೈನ್ ಇದ್ದರೆ ಸಮಾನಾಂತರ ರೇಖೆಗಳು ಅಂತ ಬಂದುಬಿಟ್ರೆ ಈಚೆ ಬದಿ ಮತ್ತು ಈಚೆ ಬದಿ ಪರ್ಯಾಯ ಕೋನಗಳು. ಎಂತಹ ಕೋನಗಳು? ಪರ್ಯಾಯ ಕೋನಗಳು. ಇದು ಯಾವ ಆಕಾರದಲ್ಲಿ? ಝೆಡ್ ಶೇಪಲ್ಲಿ ಇರುತ್ತೆ ನೋಡಿ ಮಕ್ಕಳೇ, ಉಲ್ಟಾ ಝೆಡ್ ಆದರೂ ಆಗಿರ್ಬೋದು. ಆಗ ನಾನೇನು ಮಾಡ್ತೀನಿ? ಇಲ್ಲಿ 30 ಬಂದ ತಕ್ಷಣ ಇಲ್ಲಿ ಎಷ್ಟು ಬರಿತೀನಿ? 30 ಡಿಗ್ರಿ ಅಂತ ಬರಿತೀನಿ. ಓಕೆನಾ? ಅದೇ ಥರ ಇದೇನಾಗುತ್ತೆ? ಇಲ್ಲಿ 30 ಆಗುತ್ತೆ. ಈ ರೇಖೆಯನ್ನು ನೋಡ್ಕೊಳ್ಳಿ, ಇಲ್ಲಿ 30 ಡಿಗ್ರಿ ಆಗಿದೆ. ಈ ರೇಖೆಯ ಈಚೆ ಬದಿ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತೆ. ಕೂಡಿಸಿದಾಗ ಎಷ್ಟು ಬರುತ್ತೆ? 60 30 90 ಬಂತು. ಇದು ಅಷ್ಟೇ, 60 30 90. ಇಲ್ಲೂ 60 30 90, 60 30 90. ಅದನ್ನು ಆಯತದಲ್ಲಿ ಪ್ರತಿಯೊಂದು ಕೋನಗಳು ಓಕೆ ಎಷ್ಟಿರ್ತದೆ? 90 ಡಿಗ್ರಿ ಇರ್ತದೆ. ಇದೊಂದು ನೀವು ಕಂಡುಹಿಡಬೇಕು. ಮೊದಲನೇದೇನು ಕಲ್ತ್ರಿ? ಕರ್ಣಗಳು ಪರಸ್ಪರ ಸಮ. ಕರ್ಣಗಳು ಏನು ಮಾಡ್ತದೆ? ಅರ್ಧಿಸ್ತದೆ. ಮತ್ತು ಬಾಹು ಇಲ್ಲಿ ಒಂದೊಂದು ಶೃಂಗಬಿಂದುವಿನಲ್ಲಿ ಎಷ್ಟೆಷ್ಟು ಕೋನ ಉಂಟು ಮಾಡ್ತದೆ? ಪ್ರತಿಯೊಂದು 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ. ಎಲ್ಲ ಕೋನಗಳು ಎಷ್ಟಿರ್ತದೆ? 90 ಡಿಗ್ರಿ ಇರ್ತದೆ ಅಂತ ಕಲ್ತಿದೆ. ABCD ಯಾವ ವಿಧದ ಚತುರ್ಭುಜ ಎಂದು ಗುರುತಿಸಬಹುದೇ? ಇದರ ಕೋನಗಳು 90 ಆಗಿದೆ ಅಂತಾಯಿತು. ಆಗ 90 ಆಗಿದ್ರೆ ಅದೊಂದು ಆಯತ ಅಂತ ಹೇಳೋದನ್ನು ನಾವು ಧೈರ್ಯವಾಗಿ ಹೇಳ್ಬೋದಲ್ವಾ? ಇದರ ಬಾಹುಗಳ ಬಗ್ಗೆ ನಾವು ಏನು ಹೇಳಬಹುದು? ಆಯ್ತಪ್ಪ, ಕೋನದ ಬಗ್ಗೆ ಎಲ್ಲ ಹೇಳಾಯ್ತು, ಬಾಹು ಬಗ್ಗೆ ಹೇಳಿಲ್ಲ. ನೀವು ಸಣ್ಣದ್ರಿಂದನೂ ಕಲ್ತಿದ್ದಿಲ್ಲ ಬಾಹುಗಳು ಸಮ, ಅಭಿಮುಖ ಬಾಹುಗಳು ಸಮ ಅಂತ. ಅದಕ್ಕೆ ನಾವೇನು ಮಾಡಬೇಕು? ಈ ರೀತಿ ಇದನ್ನು ಮೇಲೊಂದು ಡಾಟ್ ಇದನ್ನು ಇದು ಮಾಡಿದಾರಲ್ಲ, ಇದನ್ನು ನಾವೇನು ಮಾಡಬೇಕು? 2 ಸರ್ವಸಮ ಅಂತ ಸಾಧಿಸಬೇಕಾಗತ್ತೆ ಮಕ್ಕಳೇ. ಈ 2 ತ್ರಿಭುಜಗಳು ಮತ್ತು ಈ ಕಡೆ ಯಾಕಂತಂದ್ರೆ ಈ 2 ತ್ರಿಭುಜಗಳನ್ನು ಸರ್ವಸಮ ಅಂತ ಸಾಧಿಸಿದ ತಕ್ಷಣ ನಮಗೆ ಇಲ್ಲಿರೋ ಅಭಿಮುಖ ಬಾಹುಗಳು ಸಮ ಬರ್ತದಲ್ವಾ? ಒಂದು ತ್ರಿಭುಜ ಸರ್ವಸಮ ಅಂತ ಸಾಧಿಸಿದ್ರೆ ಅಭಿಮುಖ ಬಾಹುಗಳೇನಾಗುತ್ತೆ? ಸರ್ವಸಮ ಆಗುತ್ತೆ. ಈಗ ಇಲ್ಲಿ ಹೇಗೆ ಸರ್ವಸಮ ಅಂತ ನೀವು ಸಾಧಿಸ್ತೀರಾ? ಇಲ್ಲಿ ನೋಡಿ,
ಇದು ಎಂತಹ ಕೋನಗಳು? ಶೃಂಗಾತ್ಮಕ ಕೋನಗಳು. ಹೌದಾನೆ? ಇದು ರೀತಿ ಮಾರ್ಕ್ ಮಾಡಿದ್ದಾರೆ, ಇಂಟು ಮಾರ್ಕ್ ಬರ್ತದೆ. ಇಂಟು ಮಾರ್ಕ್ ಬಂತು ಅಂತ ಹೇಳಿದಾಗ ಇದು ಎಂತಹ ಕೋನಗಳು? ಶೃಂಗಾತ್ಮಕ ಕೋನಗಳು ಕಲ್ತಿದ್ದೀರಾ. ಇದು 60 ಡಿಗ್ರಿ ಆಯಿತು, ಇದು 60 ಡಿಗ್ರಿ ಆಯಿತು. ನೀವೆಲ್ಲ ಕೊಟ್ಟಿದ್ದಾರೆ OA ಸಮ OB ಅಂತ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಕರ್ಣಗಳು ಪರಸ್ಪರ ಅರ್ಧಿಸ್ತದೆ ಅಂತ ಗೊತ್ತಿದೆ. ಆದ್ದರಿಂದ ಕೋನನೂ ಇದೆ, ಬಾಹುನೂ ಇದೆ. ನಮ್ಗೆ ಯಾವುದು? ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ, ಅದನ್ನೇ ಬರೆದಿದ್ದಾರೆ, ಸರ್ವಸಮ. ಆದ್ದರಿಂದ ಈ AB ಬಾಹು ಏನಾಗಿದೆ? DC ಬಾಹುವಿಗೆ ಸಮವಾಗಿದೆ ಅಂತ ತೀರ್ಮಾನ ತಗೊಳ್ಬೋದು. ಅರ್ಥ ಆಯ್ತಲ್ವಾ? ಇದನ್ನ ಈಗ ಈ ತ್ರಿಭುಜನ ಹೇಗೆ ನೀವು ಸರ್ವಸಮ ಅಂತ ಹೇಳ್ತೀರಾ? ಫಸ್ಟ್ ಏನ್ ಬರೀತೀರಾ? ಎರಡು ತ್ರಿಭುಜ ಇದೆ ಅಲ್ವಾ? AOD ಮತ್ತೆ BOC ತ್ರಿಭುಜ. ಇದೆರಡು ಕೋನಗಳು ಸಮ. ಹೇಗೆ ಸಮ? ಶೃಂಗಾಭಿಮುಖ ಕೋನಗಳು. ನಿಮಗೆ ಗೊತ್ತಿದೆ OA ಈಕ್ವಲ್ ಟು ಯಾವುದು? ಈ ಬಾಹು OA ಈಕ್ವಲ್ ಟು ಯಾವ ಬಾಹು ಬರಿತೀರಾ? OC ಬರಿತೀರಾ. OD ಈಕ್ವಲ್ ಟು ಯಾವ್ದು ಬರಿತೀರಾ? OB ಬರಿತೀರಾ. ಎರಡು ತ್ರಿಭುಜಗಳ ಪರಸ್ಪರ ಸಮ ನೋಡ್ಕೊಳ್ಬೇಕಲ್ವಾ? ನೋಡಿ ಮಕ್ಕಳೇ, ಈ ಕೋನಗಳನ್ನ ಕಂಡಿಡಿದ ನಂತರ ಇದೆರಡು ಎಂತಹ ಕೋನಗಳಾಗುತ್ತೆ? ಈ 60 ಡಿಗ್ರಿ ಮತ್ತು ಇದು 60 ಡಿಗ್ರಿ ಪರ್ಯಾಯ ಕೋನಗಳು. ಈಗ ನಮಗೆ ಎರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧಿಸಬೇಕಾದ್ರೆ AOB ತ್ರಿಭುಜ ಮತ್ತು DOC ತ್ರಿಭುಜವನ್ನು ತಗೊಂಡು ಏನು ಮಾಡ್ತೀರಾ? ಇಲ್ಲಿ AOB ತಗೊಂಡ ತಕ್ಷಣ ನಮಗೆ ಗೊತ್ತಿದೆ ಬಾಹುಗಳು ಸಮ. ಯಾಕೆ ಅಂತ ಹೇಳಿದ್ರೆ ಈ ದೊಡ್ಡ ಬಾಹು ಕರ್ಣ, ಇದನ್ನು ಏನಂತ ಹೇಳ್ತೀವಿ? ಕರ್ಣವು ಪರಸ್ಪರ ಏನು ಮಾಡ್ತದೆ? ಅರ್ಧಿಸ್ತದೆ. ಆಗ ಈ ಕರ್ಣವು ಈ ಎರಡು ತ್ರಿಭುಜ ತಗೊಳ್ತೀವಿ ನಾವು. ಹೇಗೆ ಪ್ರೂವ್ ಮಾಡೋದು ಅಂತಿರಂದು? AOB ಇನ್ನೊಂದು DOC ತ್ರಿಭುಜ ಅಂತ. ಏನು ಗೊತ್ತಿದೆ ನಿಮಗೆ? ಈ ತ್ರಿಭುಜ ನೋಡಿದ ತಕ್ಷಣ ನಿಮಗೆ ಗೊತ್ತಿದೆ ಈ ಕೋನ, ಈ ಬಾಹು ಯಾವುದು? ಈ AOB ತ್ರಿಭುಜದ AO ಬಾಹು ಯಾವುದಕ್ಕೆ ಸಮ ಇದೆ? OCಗೆ ಸಮ ಇದೆ. ಸಮ OC. ಯಾಕೆ ಅಂತ ಹೇಳಿದ್ರೆ ಇದು 10 ಸೆಂಟಿಮೀಟರ್ ಇದ್ರೆ ಪರಸ್ಪರ ಛೇದಿಸಿದಾಗ ಎಷ್ಟಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತೆ. ಆಗ AO ಈಕ್ವಲ್ ಟು OC. ನೆಕ್ಸ್ಟ್ ಏನು ಗೊತ್ತಿದೆ? ಕೋನ. ಯಾವ ಕೋನ? AOB. ಓಕೆ, ಕೋನ AOB. O ಮಧ್ಯಕ್ಕೆ ಬರಬೇಕು. ಯಾಕೆಂತ ಹೇಳಿದ್ರೆ ನಾವು O ಕೋನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಶೃಂಗಾಭಿಮುಖ ಕೋನ ಉಂಟಾಗಿರೋದು. ಈಕ್ವಲ್ ಟು ನೆಕ್ಸ್ಟ್ ಕೋನ DOC. ಆಗ ಈ ಎರಡು ಕೋನಗಳು ಎಂತಹ ಕೋನಗಳು? ಶೃಂಗಾಭಿಮುಖ ಕೋನಗಳು. ಅರ್ಥ ಆಯ್ತಲ್ವಾ? ನಾನು ಹೇಳಿದೆ ಇಂಟು ಮಾರ್ಕ್ ಬಂದ ತಕ್ಷಣ ಇದು ಎಂತಹ ಕೋನ? ಶೃಂಗಾಭಿಮುಖ ಕೋನ. ಒಂದು ಲೈನ್ ಬಂದು ಈ ರೀತಿ ಮೇಲೆ ಈ ರೀತಿ ಬಂದರೆ Z ಶೇಪಲ್ಲಿ ಬರಬೇಕು. ಅದನ್ನು ಯೋಚನೆ ಇಟ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳಿದ್ರೆ ಈ ರೀತಿ Z ಶೇಪಲ್ಲಿ ಬರಬೇಕು, ಅಥವಾ ಈ ರೀತಿ ಯೋಚನೆ ಇಟ್ಕೊಳ್ಳಿ. ಓಕೆ, ಒಂದು ಲೈನ್ ಬಂದಿದೆ, ಒಂದು ಲೈನಿನ ಆಚೆ ಈಚೆ ಬದಿಗಳು ಎಂತಹ ಕೋನಗಳಾಗಿರ್ತದೆ? ಪರ್ಯಾಯ ಕೋನಗಳಾಗಿರ್ತದೆ ಅಂತ. ನೆಕ್ಸ್ಟು ಇನ್ನೊಂದು ಬಾಹು ಯಾವುದಿದೆ? ಬಾಹು BO ಈಕ್ವಲ್ ಟು DO ಅಂತ ಬರೀತೀರ. ಓಕೆ, ಇದು ಬರೆದ ತಕ್ಷಣ ಇದೇನಾಯಿತು? ಬದಿ ಬಾಹು ಅಲ್ವಾ? ಇದೇನಾಯಿತು? ಕೋನ. ಇದು ಬಾಹು. ಆಗ ಬಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜ ಯಾವುದು? AOB ಸರ್ವಸಮ ತ್ರಿಭುಜ DOC. ಒಂದ್ಸಲ ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ ತಕ್ಷಣ ಬಾಕಿರುವ ಬಾಹುಗಳು ಕೋನಗಳು ಎಲ್ಲ ಸಮತಾನೆ. ಆಗ ನಾವೇನು ಬರಿತೀವಿ? AB ಇದರದ್ದು ಬಾಹುವನ್ನು ಏನಂತ ಓದಬೇಕು? AB ಈಕ್ವಲ್ ಟು ಏನಂತ ಬರಿತೀವಿ? DC. AB ಈಕ್ವಲ್ ಟು DC. ಇದೆಂತಹ ಕೋನಗಳಾದವು? ಇದೆಂತಹ ಬಾಹುಗಳಾದವು? ಅಭಿಮುಖ ಬಾಹುಗಳು. ಆಪೋಸಿಟ್ ಆಗಿರೋದು, ಒಂದಕ್ಕೊಂದು ಮುಖ ಮಾಡ್ಕೊಂಡಿರುವಂತಹ ಬಾಹುಗಳು, ಅಭಿಮುಖ ಬಾಹುಗಳು ಸಮ ಅಂತಾಯ್ತು. ಈಗ ಇದೆರಡು ಬಾಹುಗಳು ಸಮ ಅಂತಾಯ್ತು. ನಮಗೆ ಇದೆರಡು ಬಾಹುಗಳು ಸಮ ಅಂತ ಮಾಡಬೇಕಲ್ಲ. ಆಗ ನಾವೇನು ಮಾಡಬೇಕು? ಈಗ ಪುನಃ ಈ ಎರಡು ತ್ರಿಭುಜಗಳನ್ನು ತಗೊಳ್ಳೋದು. ಈಗ ನೀವು ಡೈರೆಕ್ಟಾಗಿ ನೀವೇ ಹೇಳ್ತೀರಾ ಅಂತ ತಿಳ್ಕೊಳ್ತೀನಿ. ಏನಂತ ಹೇಳ್ತೀರಾ? ಈ ತ್ರಿಭುಜದಲ್ಲಿ AOD ತ್ರಿಭುಜ ಮತ್ತು BOC ತ್ರಿಭುಜದಲ್ಲಿ ಯಾವುದು ಶೃಂಗಾಭಿಮುಖ ಕೋನ? ಫಸ್ಟ್ ನೀವು ಬರಿತೀರಾ, ಇದನ್ನು ಶೃಂಗಾಭಿಮುಖ ಕೋನ ಅಂತ ಬರಿತೀರಾ. ನೆಕ್ಸ್ಟ್ ಯಾವ ಬಾಹು? AO ಬಾಹು ಸಮ ಯಾವುದಕ್ಕೆ? OCಗೆ ಸಮ. ನೆಕ್ಸ್ಟ್ DO ಸಮ OB ಅಂತ ಬರೆದು ಯಾವ ಸೇಮ್ ಸಿದ್ಧಾಂತ ಬಾ ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವಸಮ. ಆದ್ದರಿಂದ ADಗೆ ಯಾವುದು ಸಮ ಆಗಿದೆ? BC ಸಮನಾಗಿದೆ. ಓಕೆ, ಈ ಕರ್ಣಗಳು ಪರಸ್ಪರ ಸಮವಾಗಿರುತ್ತೆ. ಇದು 6 ಸೆಂಟಿಮೀಟರ್ ಆದರೆ ಇದು ಸಹ 6 ಸೆಂಟಿಮೀಟರ್ ಇರ್ತದೆ. ಈ ಕರ್ಣ ಮತ್ತೆ ಇನ್ನೊಂದು ಕಲ್ತ್ರೆ ಮಧ್ಯ ಬಿಂದುವಿನಲ್ಲಿ, ಕರ್ಣಗಳು ಮಧ್ಯ ಬಿಂದುವಿನಲ್ಲಿ ಛೇದಿಸ್ತದೆ. ಇಲ್ಲಿ 3 ಸೆಂಟಿಮೀಟರ್ ಇರ್ತದೆ, ಇಲ್ಲಿ 3 ಸೆಂಟಿಮೀಟರ್ ಇರ್ತದೆ. ಇದನ್ನು ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? 3 ಸೆಂಟಿಮೀಟರ್ ಇರುತ್ತೆ. ಅರ್ಥ ಆಯ್ತಲ್ಲ? ಈ ಕಡೆ 3, ಈ ಕಡೆ 3, 6/2 ಅಂದರೆ 3 ತಾನೆ ಇರುತ್ತೆ ಅಂತ ಕಲ್ತ್ರಿ. ನೆಕ್ಸ್ಟ್ ಕಲ್ತ್ರಿ ಪ್ರತಿಯೊಂದು ಕೋನನು ಎಷ್ಟೆಷ್ಟು ಇರುತ್ತೆ ಅಂತ ಕಲ್ತ್ರಿ. 90 ಡಿಗ್ರಿ ಇರುತ್ತೆ ಅಂತ ಕಲ್ತ್ರಿ. ಹೌದಲ್ಲ ಮಕ್ಕಳೇ? ಪ್ರತಿ ಕೋನವು ಆಯತದಲ್ಲಿ ಪ್ರತಿಯೊಂದು ಕೋನವು ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ ಇರ್ತದೆ ಅಂತ. ಈಗ ಏನು ಕಲ್ತ್ರಿ? ಅಭಿಮುಖ ಬಾಹುಗಳು, ಅಭಿಮುಖ ಅಂದರೆ ಆಪೋಸಿಟ್ ಆಗಿರುವಂತಹ ಬಾಹುಗಳು ಸಮವಾಗಿರ್ತದೆ ಅಂತ ಕಲ್ತ್ರಿ. ಎಷ್ಟು ಗುಣ ಕಲ್ತ್ರಿ? ಈಗ 4 ಗುಣ ಕಲ್ತ್ರಿ.
ಕರ್ಣಗಳ ನಡುವಿನ ಕೋನ ಅಂದರೆ ಆಗಲೇ 60 ಡಿಗ್ರಿ ಅಂತ ಹೇಳ್ಬಿಟ್ಟು ಈಗ ಮಾಡಿದ್ವಲ್ಲ, ನಡುವಿನ ಕೋನವನ್ನು ಬದಲಾಯಿಸಿದಾಗ ಈ ಕೋನ ಬೇರೆ ಬೇರೆ ಆದಾಗ ABCDಯು ಆಯತವಾಗಿ ಉಳಿಯುವುದೇ ಅಂತ ಕೇಳಲಿಕ್ಕೆ, ಸಾಮಾನ್ಯೀಕರಿಸಲಿಕ್ಕೆ ನಾವೇನಂತ ತಗೊಂಡಿದ್ದೀವಿ, ಇಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀವಿ. ಇದನ್ನು ಎರಡನ್ನ ಕೂಡಿಸಿದಾಗ 180 ಡಿಗ್ರಿ ಬರ್ತದೆ ಅಂತ ಇದು ಎಕ್ಸ್ ಅಂತ ಹೇಳಿದ್ರೆ, ಇಲ್ಲಿ ನಮ್ಗೆ 60 ಅಂತಿದ್ರೆ ನಾವು 180 ಮೈನಸ್ 60 ಮಾಡ್ತಿದ್ವಲ್ಲ, ಆಗ ಇಲ್ಲಿ ಎಕ್ಸ್ ಇದ್ದಾಗ 180 ಮೈನಸ್ ಏನು ಮಾಡಬೇಕು, ಎಕ್ಸ್. ಆಗ ಇಲ್ಲಿ 180 ಮೈನಸ್ ಎಕ್ಸ್ ಆದರೆ ಇಲ್ಲಿ ಅಭಿಮುಖ ಕೋನ 180 ಮೈನಸ್ ಎಕ್ಸ್ ಆಗುತ್ತೆ. ಇದು ಎಕ್ಸ್ ಅಂತ ಆಯ್ತು. ಈಗ ಏನು ಮಾಡಬೇಕು, ಉಳಿದ ಕೋನಗಳನ್ನು ಕಂಡುಹಿಡಬೇಕು. ನಿಮಗೆ ಗೊತ್ತಿದೆ ಇದನ್ನು ಎ ಅಂತ ತಿಳ್ಕೊಳ್ಳೋದು. ಇದನ್ನು ಮೆಥಡನ್ನು ಇಲ್ಲಿ ಮಾಡಿದರೆ ನಾನು ಇಲ್ಲಿ ಒಂದೇ ಪೇಜ್ನಲ್ಲಿ ಬರೋಂಗೆ ತುಂಬ ವಿವರಣೆ ಕೊಟ್ಟಿದ್ದಾರೆ, ಎಯನ್ನು ಕಂಡುಹಿಡಬೇಕು. ಎ ಬೆಲೆ ಕಂಡುಹಿಡಬೇಕಾದ್ರೆ ನಾವೇನು ಮಾಡ್ತೀವಿ, ಎ ಪ್ಲಸ್ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ಗೊತ್ತಲ್ವಾ. ಎ ಪ್ಲಸ್ ಎಕ್ಸ್ ಈಕ್ವಲ್ ಟು 180 ಡಿಗ್ರಿ. ಆಗ 2a ಈಕ್ವಲ್ ಟು 180 ಮೈನಸ್ ಎಕ್ಸ್ ಆಗುತ್ತೆ. ಯಾಕೆಂತಂದರೆ ಇದನ್ನು ಹೊರಗೆ ತೆಗಿತೀನಿ, ಆಗ ಇದು ಎಕ್ಸ್ ಆಗುತ್ತೆ. ಆಗ ಎ ಈಕ್ವಲ್ ಟು 180 ಮೈನಸ್ ಎಕ್ಸ್ ಭಾಗಿಸು 2 ಅಂತಾಯಿತು. ಓಕೆ, ಈ ಎರಡನ್ನು ಕೆಳಗೆ ತೊಗೊಂಡಿದ್ದೀನಿ. ಇದನ್ನು ಸುಲಭ ರೂಪಕ್ಕೆ ತರೋದಂತ ಹೇಳಿದ್ರೆ ಮಕ್ಕಳೇ, 180ರಿಂದ ಫಸ್ಟ್ 2ರಿಂದ ಭಾಗಿಸಿ 90 ಆಗುತ್ತೆ. 90 ಡಿಗ್ರಿ ಮೈನಸ್ ಎಕ್ಸ್ ಬೈ 2 ಅಂತ ಮಾಡಿ ಇಟ್ಕೊಳ್ಳಿ. ಓಕೆ, ಇದಿಷ್ಟನ್ನು ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, ಈ ತ್ರಿಭುಜ ಇದಕ್ಕೆ ಏನಂತ ತೊಗೊಂಡಿದ್ವಿ ನಾವು, ಅಲ್ಲೂ ಬಿ ಅಂತ ತೊಗೊಂಡಿದ್ವಿ. ಆಗ ಇಲ್ಲಿ ಎಷ್ಟು ಬಂತು, ಎ ಅಂತ ಹೇಳಿದ್ರೆ 90 ಮೈನಸ್ ಎಕ್ಸ್ ಬೈ 2. ಈಗ ಇದನ್ನು ಬಿ ಅಂತ ತೊಗೊಂಡಿದ್ದೀನಿ ಮಕ್ಕಳೇ. ನೀವಾಗ ಏನು ಮಾಡಬೇಕು, ಕೋನ ಬಿ ಈ ತ್ರಿಭುಜದಲ್ಲಿ, ಯಾವ ತ್ರಿಭುಜ, AOD ತ್ರಿಭುಜ, AOD ತ್ರಿಭುಜದಲ್ಲಿ ಇದನ್ನು ಓ ಅಂತ ತಗೊಂಡಾಗ ಕೋನ ಬಿ ಪ್ಲಸ್ 180 ಮೈನಸ್ ಎಕ್ಸ್ ಪ್ಲಸ್ ಕೋನ ಬಿ ಈಕ್ವಲ್ ಟು ಎಷ್ಟಾಗುತ್ತೆ, 180 ಡಿಗ್ರಿ ಆಗುತ್ತೆ. 3 ಕೋನಗಳ ಮೊತ್ತ 180 ಡಿಗ್ರಿ. ಬಿ ಸೇರಿಸಿದಾಗ ಎಷ್ಟಾಯಿತು, 2b ಪ್ಲಸ್ 180 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 180. ಈಗ ಏನು ಮಾಡ್ತೀನಿ, 2b ಈಕ್ವಲ್ ಟು 180. ಇದನ್ನು ಈಚೆ ತಂದಾಗ ಏನಾಗುತ್ತೆ, ಮೈನಸ್ 180. ಈ ಮೈನಸ್ ಎಕ್ಸನ್ನು ಈಚೆ ತಂದಾಗ ಪ್ಲಸ್ ಎಕ್ಸು. 180 ಏನಾಯಿತು, ಕ್ಯಾನ್ಸಲ್ ಆಯಿತು. ಬಿ ಈಕ್ವಲ್ ಟು ಎಕ್ಸ್ ಭಾಗಿಸು 2 ಬರುತ್ತೆ. ಅರ್ಥ ಆಯ್ತಲ್ವ, ಇಲ್ಲಿ ಉಳ್ಕೊಳ್ಳೋದು ಎಕ್ಸ್. ಆಗ ಬಿ ಏನಾಗುತ್ತೆ, ಎಕ್ಸ್ ಬೈ 2. ಆಗ ಕೋನ ಬಿ ಏನಾಯಿತು, ಎಕ್ಸ್ ಬೈ 2 ಆಯಿತು. ಕೋನ ಎ ಏನಾಗಿದೆ, 90 ಮೈನಸ್ ಎಕ್ಸ್. ನಿಮ್ಗೇನು ಗೊತ್ತಿದೆ, 2 ಕೋನಗಳ ಮೊತ್ತ ಎಷ್ಟು ಅಂತ ಗೊತ್ತಿದೆ, 90. ಇಲ್ಲಿ ನೋಡಿ ಝೆಡ್ ಶೇಪಲ್ಲಿ ಬರ್ತಾ ಇದೆ. ಝೆಡ್ ಶೇಪಲ್ಲಿ ಬಂದರೆ ಈ ಬಾಹು, ಈ ಕೋನ ಮತ್ತು ಇದು ಎ ಆಗಿರುತ್ತೆ. ಇಲ್ಲಿ ಇದು ಏನಾಗಿರುತ್ತೆ, ಎ, ಈಚೆ ಬದಿದು ಬಿ ಇರುತ್ತೆ. ಆಗ ಎಲ್ಲ ಕೋನಗಳ ಮೊತ್ತ ಎಷ್ಟಾಗಬೇಕು ನನಗೆ, ಎ ಪ್ಲಸ್ ಬಿ 90 ಆಗಬೇಕು. ಆಗ ಎ ಅಂತ ಹೇಳಿದ್ರೆ ಏನಂತ ತಗೊಂಡು ಕಂಡುಹಿಡಿದಿದ್ದೀರಾ, ನೀವೇ ಕಂಡುಹಿಡಿದಿರಾ, 90 ಮೈನಸ್ ಎಕ್ಸ್ ಬೈ 2 ಪ್ಲಸ್ ಬಿ ಅಂತ ಹೇಳಿದ್ರೆ ಏನು ಕಂಡುಹಿಡಿದಿರಾ, ಎಕ್ಸ್ ಬೈ 2. ಈ ಪ್ಲಸ್ ಎಕ್ಸ್ ಬೈ 2 ಮೈನಸ್ ಎಕ್ಸ್ ಬೈ 2 ಕ್ಯಾನ್ಸಲ್ ಆಗಿ ಎಷ್ಟು ಉಳ್ಕೊಳ್ತು ನಿಮಗೆ, 90 ಡಿಗ್ರಿ. ಆಗ ಇದು 90 ಡಿಗ್ರಿ, ಪ್ರತಿಯೊಂದು ಕೋನವು ಎಷ್ಟೆಷ್ಟು ಉಂಟಾಯಿತು, 90 ಡಿಗ್ರಿ ಅಂತ ಆಯಿತು. ಇದು ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಜನರಲ್ ಈ ಕೋನ, ಮಧ್ಯದ ಕೋನ ಏನಾದರೂ ಚೇಂಜ್ ಆದರೆ, ಯಾವ ಕೋನ ಬಂದರೂ ಪರವಾಗಿಲ್ಲ, ನಿಮಗೆ ಇಲ್ಲಿ ಕೋನಗಳು ಏನಾಗ್ತದೆ, ಕೂಡಿಸಿದಾಗ ಎಷ್ಟು ಬರಬೇಕು, 90 ಡಿಗ್ರಿ ಬಂದೇ ಬರ್ತದೆ. ಅರ್ಥ ಆಯ್ತಲ್ವಾ. ಆದ್ದರಿಂದ ABCD ಚತುರ್ಭುಜದ 4 ಕೋನಗಳು 90 ಆಗಿರೋದ್ರಿಂದ ಇದೊಂದು ಏನಾಗಿರ್ತದೆ, ಆಯತ ಆಗಿರ್ತದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಇವರು ಏನು ಕೇಳಿದ್ದಾರೆ, AB ಮತ್ತು CD ಹಾಗೂ AD ಮತ್ತು BCಯ ಬಗ್ಗೆ ನಾವು ಏನು ಹೇಳಬಹುದು. ಈಗಾಗಲೇ ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ ಅಲ್ವಾ. ಈಗ ಇದು ಸೇಮ್ ಬಂದರೆ 90 ಡಿಗ್ರಿ ಅಂತ ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ, ಈ ಬಾಹು ಅಭಿಮುಖ ಬಾಹುಗಳು ಸಮ ಅಲ್ವಾ. AB ಮತ್ತು CD ಅಭಿಮುಖವಾಗಿದೆ, ಅದು ಸಮ. AD ಮತ್ತು BC ಅಭಿಮುಖವಾಗಿದೆ, ಸಮ. ನೋಡಿ ಮಕ್ಕಳೇ, ನಾನು ಈ ರೀತಿ ಒಂದು ಲೈನ್ ತೋರಿಸಿದ್ದೀನಿ, ಯಾಕೆಂದರೆ ಇದೆರಡು ಸಮ ಅಂತ. 2 ಲೈನ್ ತೋರಿಸಿದ್ದೀನಿ, ಅರ್ಥ ಇದು ಅಭಿಮುಖವಾಗಿರುವಂಥದ್ದು, ಆಪೋಸಿಟ್ ಆಗಿರುವಂಥದ್ದು ಲೈನ್ಗಳು ಸಮ ಅಂತ ಹೇಳೋದನ್ನು. ಓಕೆ. ನೆಕ್ಸ್ಟ್ ಅವ್ರು ಹೇಳಿದ್ದಾರೆ, ತ್ರಿಭುಜ AOB ಸರ್ವಸಮ COD. ನೋಡಿ, ಇದು ನೀವು ಪ್ರೂವ್ ಮಾಡಿದ್ದೀರಾ, AOB ಸರ್ವಸಮ COD ಅಲ್ವಾ, ಪ್ರೂವ್ ಮಾಡಿದ್ದೀರಾ. ಅದೇ ಥರ AOD ಸರ್ವಸಮ BOC. ಈ ಕಡೆ ಈ 2 ತ್ರಿಭುಜಗಳು ಸರ್ವಸಮ, ಈ 2 ತ್ರಿಭುಜಗಳು ಸರ್ವಸಮ ಅಂತ ಅದನ್ನೇ ಅವರು ಗಣಿತೀಯವಾಗಿ ಹೇಳಿದ್ದಾರೆ. ಆದ್ದರಿಂದ ಇದು ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳಾಗಿರೋದ್ರಿಂದ ಈ ಬಾಹುಗಳು ಸಮ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಕರ್ಣಗಳ ನಡುವಿನ ಕೋನ ಎಷ್ಟೇ ಆಗಿರಲಿ ಕರ್ಣಗಳು ಸಮವಾಗಿದ್ದರೆ ಮತ್ತು ಪರಸ್ಪರ ಅರ್ಧಿಸಿದರೆ ಉಂಟಾದ ಚತುರ್ಭುಜದ ಪ್ರತಿಯೊಂದು ಕೋನದ ಅಳತೆ 90 ಡಿಗ್ರಿ ಆಗಿರುತ್ತದೆ ಮತ್ತು ಅಭಿಮುಖ ಬಾಹುಗಳು ಸಮನಾಗಿರುತ್ತದೆ. ಹೀಗಾಗಿ ಚತುರ್ಭುಜವು ಒಂದು ಆಯತವಾಗಿದೆ. ಇದಿಷ್ಟನ್ನು ಹೇಳಿ ಏನು ಹೇಳಿದರೆ, ನೀವೆಲ್ಲ ಗುಣ ಹೇಳಿದ್ರಲ್ಲ, ಕರ್ಣಗಳು ಸಮ ಇರಬೇಕು,
ಓಕೆ, ಕರ್ಣಗಳ ನಡುವಿನ ಕೋನಲ್ಲ, ಕರ್ಣಗಳು ಸಮ ಇರಬೇಕು, ಕರ್ಣಗಳು ಪರಸ್ಪರ ಅರ್ಧಿಸಿದ್ರೆ, ಮತ್ತು ಪ್ರತಿಯೊಂದು ಕೋನ 90 ಡಿಗ್ರಿ ಆಗಿದ್ದರೆ, ಅಭಿಮುಖ ಬಾಹುಗಳು ಸಮವಾಗಿದ್ದರೆ ಅದು ಏನಾಗಿರ್ತದೆ, ಖಂಡಿತವಾಗಿಯೂ ಆ ಚತುರ್ಭುಜವು ಆಯತವಾಗಿರ್ತದೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಆಯತದ ಶೃಂಗಗಳು. ಇದು ನಿಮಗೆ ಕನ್ಸ್ಟ್ರಕ್ಷನ್ಗೆ ಮಾಡಲಿಕ್ಕೆ, ಇದು ರಚನೆ ಮಾಡಲಿಕ್ಕಿದೆ ಮಕ್ಕಳೇ. ಏನು ಮಾಡ್ತಾರೆ ಅಂತ ಹೇಳಿದ್ರೆ 2 ಕರ್ಣಗಳನ್ನು ಕೊಡ್ತಾರೆ. ಕರ್ಣಗಳನ್ನು ಕೊಟ್ಟು ಏನು ಮಾಡಿ ಅಂತ ಹೇಳ್ತಾರೆ, ನೀವು ಒಂದು ಆಯತವನ್ನು ರಚಿಸಿ ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಒಂದು ಈ ಆಯತದ ರಚನೆಯನ್ನು ಮುಂದಿನ ತರಗತಿಯಲ್ಲಿ ಅಂದರೆ ಕಂಡುಹಿಡಿಯಿರಿಯಲ್ಲಿ ಬಂದಿದೆ ಮಕ್ಕಳೇ, ಆಗ ಮಾಡೋಣ. ಓಕೆನಾ.